ಬೇಸಿಗೆ ಶುರು ಆಗ್ತಾ ಇದ್ದಂಗೆ ಕಲ್ಲಂಗಡಿ ಸೇವಿಸೋರ ಸಂಖ್ಯೆ ಹೆಚ್ಚಾಗುತ್ತೆ, ಕಲ್ಲಂಗಡಿ ಬಳಸೋದು ಹೆಚ್ಚಾಗುತ್ತೆ. ಬಟ್ ಈ ಕಲ್ಲಂಗಡಿಗೆ ಕಲರ್ ಬರಲಿ ಅಂತೇಳಿ ಇಂಜೆಕ್ಷನ್ಗಳನ್ನ ಮಾಡ್ತಾರೆ. ಯಾವ ಥರ ಅದರಿಂದ ಕಲರ್ ಬರುತ್ತಾ ಅಥವಾ ನಿಜಕ್ಕೂ ಕೂಡ ಅದು ಸೇಫಾ ಅನ್ಸೇಫಾ ಏನು? ಹೌದು, ಯೂಶಲಿ ಕಲ್ಲಂಗಡಿ ಹಣ್ಣು ಬ್ರೈಟ್ ರೆಡ್ ಆಗಿ ಕಾಣಲಿ ಅಂತ ಒಳಗಡೆ ಹಣ್ಣು ಫ್ಲೆಶ್ ಅಂಶ ಇದನ್ನ ಎರಿಥ್ರೋಸಿನ್ ಅಂತ ಒಂದು ಇಂಜೆಕ್ಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಕಲ್ಲಂಗಡಿ ಹಣ್ಣು ಒಳಗಡೆ ಕೆಂಪಾಗಿ ತುಂಬಾ ವೈಬ್ರೆಂಟ್ ರೆಡ್ ಕಲರ್ ಆಗಿ ಕಾಣುತ್ತೆ. ಸೊ ಇದರಿಂದ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಇದ್ದೇ ಇರುತ್ತೆ. ಯಾಕೆಂದ್ರೆ ನಾವು ಕಲ್ಲಂಗಡಿ ಹಣ್ಣ ಬೇಸಿಗೆ ಟೈಮ್ನಲ್ಲಿ ಯೂಸ್ ಮಾಡ್ತಿರ್ತೀವಿ. ಮನುಷ್ಯ ಸಹಜವಾಗಿ ನೀರಿನ ಅಂಶ ಜಾಸ್ತಿ ತಗೊಂತಾ ಇರ್ತಾನೆ ಬೇಸಿಗೆನಲ್ಲಿ. ಬಟ್ ಆದ್ರೂ ನಾವೊಂದು ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡಿದಾಗ ನೀರನ್ನ ತಗೊಳ್ಳೋ ಅಷ್ಟು ಜನರ ಸಂಖ್ಯೆ ಕಮ್ಮಿನೇ ಇದೆ. ನಾವು ಯಾವಾಗಲೂ ಹೇಳ್ತಿರ್ತೀವಿ 3 ರಿಂದ 4 ಲೀಟರ್ ನೀರಿನ ಅಂಶ ತಗೊಳ್ಳೇಬೇಕು ಅಂತ. ಸೊ ಜನರು ಏನ್ ಮಾಡ್ತಾರೆ, ಈ ಹಣ್ಣುಗಳನ್ನ ತಿಂದು ಇದರಲ್ಲಿ ನೀರನ್ನ ಕಾಂಪನ್ಸೇಟ್ ಮಾಡೋಣ ಅಂತ ಹೋಗ್ತಾರೆ. ಬಟ್ ಆದ್ರೆ ಈ ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನ ಅಂಶ ತುಂಬಾ ಜಾಸ್ತಿ ಇದ್ದು ಅದನ್ನ ತುಂಬಾ ಜನ ಇಷ್ಟಪಟ್ಟು ತಿಂತಾರೆ. ಸೊ ಅಂತ ಹಣ್ಣನ್ನ ಈ ತರ ರೆಡ್ ವೈಬ್ರೆಂಟ್ ಡೈಸ್, ಫುಡ್ ಕಲರಿಂಗ್ ಡೈಸ್ ಏನಾದ್ರು ಇಂಜೆಕ್ಟ್ ಮಾಡಿದ್ರೆ ಖಂಡಿತವಾಗೂ ಇದರಿಂದ ತುಂಬಾ ಕೆಟ್ಟ ಪರಿಣಾಮ ಇರುತ್ತೆ. ಇದರಿಂದ ಅಲರ್ಜಿ ಆಗ್ಬೋದು ಮನುಷ್ಯನಲ್ಲಿ, ಇಲ್ಲ ಫುಡ್ ಪಾಯ್ಸನ್. ಹೆಚ್ಚು ಹಣ್ಣು ದಿನ ಅದೇ ಹಣ್ಣನ್ನ ಆ ಇಂಜೆಕ್ಟ್ ಆಗಿರುವಂತ ಹಣ್ಣನ್ನೇ ಸೇವನೆ ಮಾಡ್ತಾ ಇದ್ದಾಗ ಖಂಡಿತ ಟಾಕ್ಸಿನ್ ಪ್ರಮಾಣ ದೇಹದಲ್ಲಿ ಶೇಖರಣೆ ಆಗಿ ಅದು ಫುಡ್ ಪಾಯ್ಸನ್ ಆಗೋ ಸಾಧ್ಯತೆಗಳು ಹೆಚ್ಚಾಗ್ತದೆ. ಅಷ್ಟೇ ಅಲ್ಲ, ಈ ಟಾಕ್ಸಿನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋದಾಗ ಅದು ಲಿವರ್ ಅಥವಾ ಕಿಡ್ನಿ ಮೇಲೂ ಪ್ರಭಾವ ಜಾಸ್ತಿ ಬೀಳುತ್ತೆ. ಯಾಕೆಂದ್ರೆ ಫ್ರಕ್ಟೋಸ್ ಅನ್ನೋದು ಫ್ರೂಟ್ ಶುಗರ್. ಈ ಫ್ರೂಟ್ ಶುಗರ್ ಲಿವರ್ಗೆ ಹೋಗಿ ಲಿವರ್ ಅಲ್ಲಿ ಪ್ಯೂರಿಫಿಕೇಶನ್ ಆಗ್ತಾ ಹೋಗುತ್ತೆ ಫ್ರಕ್ಟೋಸ್. ಸೊ ಫರ್ದರ್ ಮೆಟಬಾಲಿಕ್ ಕಂಡೀಷನ್ ಲಿವರ್ ನಲ್ಲಿ ಆಗೋದ್ರಿಂದ ಫ್ರಕ್ಟೋಸ್ ಖಂಡಿತವಾಗ್ಲೂ ಈ ಕಲ್ಲಂಗಡಿ ಹಣ್ಣಿಂದ ಲಿವರ್ ಮೇಲೆ ಮತ್ತೆ ಕಿಡ್ನಿ ಮೇಲೆ ಹೆಚ್ಚು ಪರಿಣಾಮ ಬೀರೋ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಈ ಡೈ ಅಂದ್ರೆ ಈ ಇಂಜೆಕ್ಟ್ ಆಗಿರೋ ಅನ್ನ ಹೆಂಗ್ ಕಂಡುಹಿಡಿಯೋದು ಕಲ್ಲಂಗಡಿ ಹಣ್ಣಲ್ಲಿ ಅಂದ್ರೆ ಅದು ಸಾಧ್ಯತೆ ಕಮ್ಮಿನೇನೆ. ತೀರಾ ಸೂಕ್ಷ್ಮವಾಗಿ ಗಮನಿಸಿದಾಗ ಖಂಡಿತವಾಗೂ ನೀವು ಹಣ್ಣನ್ನ ಕಟ್ ಮಾಡಿದ ತಕ್ಷಣ ಆ ಹಣ್ಣಿನ ರಸ ಏನಿದೆ, ಕಲ್ಲಂಗಡಿ ಹಣ್ಣಿಂದು ನೀರಿನ ಅಂಶ, ಅದು ಒಂಥರ ರೆಡ್ಡಿಶ್ ಕಲರ್ ಆಗಿ ಏನಾದ್ರು ಆಚೆ ಸಡನ್ ಆಗಿ ಬಂತು ಅಂತಂದ್ರೆ ಖಂಡಿತ ಅದು ಡೈಡ್ ಆಗಿರೋ ಅಂದ್ರೆ ಇಂಜೆಕ್ಟ್ ಆಗಿರುವಂತ ವಾಟರ್ ಮೆಲನ್ ಆಗಿರುತ್ತೆ. ಅದು ಅಲ್ದಿರ ನೀವು ಸ್ವಲ್ಪ ಕಟ್ ಮಾಡಿದ್ಮೇಲೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಪೂರ್ತಿ ಹಣ್ಣು ಅದ್ರ ಪದರ ಏನಿರುತ್ತೆ, ಕೆಂಪು ಬಣ್ಣದ ಪದರ ಹಣ್ಣಿಂದು ಆ ಪಲ್ಪ್ ಪೂರ್ತಿ ಹಣ್ಣು ಕೆಂಪು ಬಣ್ಣದ ಟರ್ನ್ ಆಗಿರುತ್ತೆ. ಅಂದ್ರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ. ಒರಿಜಿನಲ್ ಡೈ ಇಲ್ದಿರೋ ಹಣ್ಣು ಹೇಗಿರುತ್ತೆ ಅಂದ್ರೆ ಒಂದೊಂದು ಲೇಯರ್ ಅಟ್ಲೀಸ್ಟ್ ಒಂದ್ ಸ್ವಲ್ಪ ವೈಟಿಶ್ ಕ್ರೀಮಿಶ್ ತರ ಕಾಣ್ತಾ ಇರುತ್ತೆ. ಬಟ್ ಈ ಡೈ ಇಂಡ್ಯೂಸ್ಡ್ ಆಗಿರೋ ಕಲ್ಲಂಗಡಿ ಹಣ್ಣು ನೀವು ಕಟ್ ಮಾಡಿದಾಗ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಖಂಡಿತವಾಗ ಅದ್ರ ಪದರ ವೈಬ್ರೆಂಟ್ ರೆಡ್ ಆಗಿರುತ್ತೆ. ಅಂತ ಸೂಕ್ಷ್ಮತೆಗಳನ್ನ ಅಬ್ಸರ್ವ್ ಮಾಡಿ ಒಂದಷ್ಟು ಆ ಥರದನ್ನ ರಿಜೆಕ್ಟ್ ಮಾಡೋದು ತುಂಬಾ ಉತ್ತಮ. ಬಟ್ ಆದ್ರೆ ಈ ತರ ಹಣ್ಣಿನ ಸೇವನೆಯಿಂದ ಹೆಚ್ಚು ಸೇವನೆಯಿಂದ ಖಂಡಿತವಾಗಿಯೂ ದೇಹದ ಮೇಲೆ ದುಷ್ಪರಿಣಾಮ ಇದ್ದೇ ಇರುತ್ತೆ. ಯೂಶಲಿ ಅಲರ್ಜಿ ಕಂಡೀಷನ್ ಆಗ್ಬೋದು, ಇಚ್ಚಿಂಗ್ನೆಸ್ ಆಗ್ಬೋದು, ಇಲ್ಲಾಂದ್ರೆ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು. ಈ ತರ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ಈ ಕಲ್ಲಂಗಡಿ ಹಣ್ಣು ನಿಜಕ್ಕೂ ಕೂಡ ಈ ತರ ಇಂಜೆಕ್ಟ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತಾ? ಹೌದು, ರೆಡ್ ವೈಬ್ರೆಂಟ್ ಕಲರ್ ನ ಇಂಜೆಕ್ಟ್ ಮಾಡಿದ್ರೆ ಖಂಡಿತ ಅದು ಕಲರ್ ತಗೊಂಡೇ ತಗೊಳುತ್ತೆ. ಮೊದಲೇ ಹಣ್ಣು ಕೆಂಪು ಬಣ್ಣದಲ್ಲಿರುತ್ತೆ. ಆ ಕೆಂಪು ಬಣ್ಣದ ಪ್ರಮಾಣ ಹೆಚ್ಚು ಆ ರೇಡಿಯಂಟ್ ರೆಡ್ ಇಲ್ಲ ಅಂದ್ರೂ ಇದು ಇಂಜೆಕ್ಟ್ ಮಾಡಿದಾಗ ಅದ್ರ ಕಲರ್ ಆ ವೈಬ್ರೇಷನ್, ಆ ವೈಬ್ರೆಂಟ್ ಏನಂತೀವಿ ಕಲರ್ ಕಾಣೋ ಅಂತದ್ದು ಅದ್ರ ಪ್ರಮಾಣ ಹೆಚ್ಚಾಗಿ ಕಾಣ್ಬೇಕು. ಏನ್ ಸಮಸ್ಯೆ ಆಗುತ್ತೆ ಮ್ಯಾಮ್? ಆ ಥರದ ಹಾರ್ಮೋನ್ ಹೆಚ್ಚಾಗಿ ಆ ಥರದ ಕಲ್ಲಂಗಡಿ ಹಣ್ಣುಗಳನ್ನು ತಿಂದ್ರೆ ಏನ್ ಸಮಸ್ಯೆ ಆಗ್ಬೇಕು? ಇದು ಸಮ್ಮರ್ ಅಲ್ಲಿ ಕಾಣಿಸ್ಕೊಳೋದ್ರಿಂದ, ಹಣ್ಣು ಸಮ್ಮರ್ ನಲ್ಲಿ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ನಾವು ಕಲ್ಲಂಗಡಿ ಹಣ್ಣನ್ನ ಇದು ಸೀಸನ್ ಬರೋದೇ ಆ ಟೈಮ್ ನಲ್ಲಿ ಇರೋದ್ರಿಂದ, ವಿಂಟರ್ ಮತ್ತೆ ಸಮ್ಮರ್ ಇದರಲ್ಲಿ ಖಂಡಿತವಾಗಿಯೂ ನಮ್ಗೆ ಅಲರ್ಜಿಕ್ ರಿಯಾಕ್ಷನ್, ಸ್ಕಿನ್ ಅಲರ್ಜಿಸ್ ಆಗ್ಬೋದು, ಫುಡ್ ಪಾಯ್ಸನಿಂಗ್ ಆಗ್ಬೋದು. ಹೆಚ್ಚು ಆ ಡೈಡ್ ವಾಟರ್ ಮೆಲನ್ನ ನಾವು ತಗೊಂಡಾಗ ಅಂದ್ರೆ ರೆಡ್ ವೈಬ್ರೆಂಟ್ ಡೈ ಇಂಡ್ಯೂಸ್ ಆಗಿರೋ ಅಂತ ಕಲ್ಲಂಗಡಿ ಹಣ್ಣನ್ನ ನಾವು ದೇಹಕ್ಕೆ ತಗೊಂಡಾಗ ಅದ್ರದ್ದು ಟಾಕ್ಸಿನ್ ಅಂಶ ನಮ್ಮ ದೇಹದಲ್ಲೇ ಉಳಿದು ಅದು ಫಿಲ್ಟ್ರೇಷನ್ಗೆ ಅಂತ ಕಿಡ್ನಿಗೆ ಹೋದಾಗ ಖಂಡಿತ ಕಿಡ್ನಿ ಮೇಲೂ ಪರಿಣಾಮ ಬೀರೋ ಸಾಧ್ಯತೆಗಳು ಹೆಚ್ಚಾಗಿದೆ. ಬಟಾಣಿಗಳಲ್ಲೂ ಕೂಡ ಈ ತರದೊಂದು ಕೆಮಿಕಲ್ಗಳನ್ನು ಬಳಕೆ ಮಾಡ್ತಾರೆ. ಯಾವ ತರದ ಕೆಮಿಕಲ್ ಇರುತ್ತೆ, ಜೊತೆಗೆ ಇದು ಎಷ್ಟು ಡೇಂಜರಸ್ ಈ ತರದ ಬಟಾಣಿಗಳನ್ನ ಅಡಿಗೆಗೆ ಹಾಕಿ ಬಳಸೋದ್ರಿಂದ? ಸಹಜವಾಗಿ ಹಸಿರು ಬಟಾಣಿ ಅಂತ ಬರುತ್ತಲ್ಲ, ಅದು ನೈಸರ್ಗಿಕವಾಗಿ ಹಸಿರು ಬಣ್ಣನ ಹೊಂದಿರುತ್ತೆ. ಅದು ಯಾಕೆ ಹಸಿರು ಬಣ್ಣದಲ್ಲಿರುತ್ತೆ ಅಂದ್ರೆ ಅದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಈ ಕ್ಲೋರೋಫಿಲ್ ನ್ಯಾಚುರಲ್ ಗ್ರೀನ್ ಪಿಗ್ಮೆಂಟ್. ಈ ನ್ಯಾಚುರಲ್ ಗ್ರೀನ್ ಪಿಗ್ಮೆಂಟ್ನ ಹಾಗೆ ಅದು ಹಸಿ ಬಟಾಣಿ ಉಳಿಸ್ಕೊಂಡಿರುತ್ತೆ.
ಈ ಹಸಿ ಬಟಾಣಿನ ನಾವು ಸಿಪ್ಪೆ ತೆಗೆದು ಆ ಬಟಾಣಿನ ನಾವು ಆಹಾರಕ್ಕೆ ಯೂಸ್ ಮಾಡೋದ್ರಲ್ಲಿ ಯಾವುದೇ ಕೆಟ್ಟದಾಗ್ಲಿ ಯಾವುದೇ ಹಾನಿಕಾರಕ ಯಾವುದು ಇರೋದಿಲ್ಲ. ಯಾಕೆಂದ್ರೆ ಈ ಹಸಿ ಬಟಾಣಿನಲ್ಲಿ ಕ್ಲೋರೋಫಿಲ್ ಅಷ್ಟೇ ಅಲ್ಲ, ವೈಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್, ಫ್ಲೇವನಾಯ್ಡ್ಸ್ ಇಷ್ಟು ಅಂಶಗಳು ಅದರಲ್ಲಿ ಇರುತ್ತೆ. ಸೊ ಇದೆಲ್ಲನೂ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತ ಸೂಕ್ಷ್ಮ ಮೈಕ್ರೋನ್ಯೂಟ್ರಿಯನ್ಸ್ಗಳು. ಸೊ ಇದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಇನ್ಫೆಕ್ಷನ್ಸ್ ಕಂಟ್ರೋಲಿಂಗ್ ಎಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ಲ, ದೇಹದ ಮೇಲೆ ತುಂಬಾ ಒಳ್ಳೆ ಪರಿಣಾಮ ಬೀರುತ್ತೆ. ಈ ಬಟಾಣಿನ ಆ ಗ್ರೀನ್ ಅಂಶ ನಾವು ತುಂಬಾ ದಿನ ಪ್ರಿಸರ್ವ್ ಮಾಡೋಕ್ಕೆ ಹೋದಾಗ ಅದು ಸ್ವಲ್ಪ ಫೇಡ್ ಆಗುತ್ತೆ. ಯಾಕೆಂದ್ರೆ ಕ್ಲೋರೋಫಿಲ್, ನ್ಯಾಚುರಲ್ ಕ್ಲೋರೋಫಿಲ್ ಪಿಗ್ಮೆಂಟ್ ಖಂಡಿತವಾಗೂ ಅದು ಪ್ಯಾಕಿಂಗ್ ಮಾಡಿ ಅದನ್ನ ಸ್ಟೋರ್ ಮಾಡೋದಾಗ್ಲಿ, ಫ್ರೋಸನ್ ಮಾಡೋದಾಗ್ಲಿ, ಈ ತರ ಮಾಡಕ್ ಹೋದಾಗ ಅದ್ರದ್ದು ಕಲರ್ ಫೇಡ್ ಆಗುತ್ತೆ. ಆ ಕಲರ್ನ ಹಾಗೆ ಉಳಿಸ್ಕೊಳೋ ಅಂತ ಅಷ್ಟು ವೈಬ್ರೆಂಟ್ ಆಗಿ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಕಲರಿಂಗ್ ಏಜೆಂಟ್, ಗ್ರೀನ್ ಕಲರ್ ಫುಡ್ ಡೈ ಏನಿದೆ ಅದನ್ನ ಯೂಸ್ ಮಾಡ್ತಾರೆ. ಈ ಮ್ಯಾಲಚೈಟ್ ಗ್ರೀನ್ ಅಂತ ಬರುತ್ತೆ, ಗ್ರೀನ್ ಕಲರ್ ನಲ್ಲಿ ಮ್ಯಾಲಚೈಟ್ ಗ್ರೀನ್ ಅಂತ ಕರೀತೀವಿ. ಈ ಮ್ಯಾಲಚೈಟ್ ಗ್ರೀನ್ ಅಂಶ ಏನ್ ಫುಡ್ ಕಲರ್ ಡೈಯಲ್ಲಿ ಇರುತ್ತೆ ಅದು ಹೆಚ್ಚು ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಅಷ್ಟು ದೇಹಕ್ಕೆ ಒಳ್ಳೇದಲ್ಲ. ಅಷ್ಟೇ ಅಲ್ಲ, ಅದಕ್ಕೂ ಅಷ್ಟೇನೆ ಒಂದು ನಿಗದಿತ ಪ್ರಮಾಣ ಅಂತ ಇರುತ್ತೆ. ಆ ಪ್ರಮಾಣದಲ್ಲಿ ಆ ಡೈನ ಆ ತರಕಾರಿ ಅಥವಾ ಆ ಕಾಳುಗಳಿಗೆ ಆಡ್ ಮಾಡಿ ಒಂದು ಹಂತದಲ್ಲಿ ಫ್ರೋಸ್ ಮಾಡಿ ಇಟ್ಟು ನೆಕ್ಸ್ಟ್ ಉಪಯೋಗಿಸ್ಬೇಕಾದಾಗ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ತೆಗೆದು ತಿನ್ನೋದ್ರಿಂದ ಯಾವುದೇ ಪರಿಣಾಮ ಇರೋದಿಲ್ಲ. ಬಟ್ ಆದ್ರೆ ಅದ್ರದ್ದು ಪ್ರಮಾಣ ಹೆಚ್ಚು ದೇಹಕ್ಕೆ ತಗೊಂಡಾಗ ಕ್ಲೀನ್ ಮಾಡದಿರೋ ಹಾಗೆ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಆ ಬಟಾಣಿ, ಹಸಿ ಬಟಾಣಿ ಇನ್ನು ಹೆಚ್ಚು ವೈಬ್ರೆಂಟ್ ಆಗಿ ಫ್ರೆಶ್ ಆಗಿ ಕಾಣ್ಲಿ ಅಂತ ಕೆಟ್ಟ ಉದ್ದೇಶದಿಂದ ಹೆಚ್ಚು ಪ್ರಮಾಣ ಅದಕ್ಕೆ ಹಾಕಿ ಯೂಸ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರೋ ಅಂತದನ್ನ ತಿಂದ್ರೆ ಖಂಡಿತವಾಗೂ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ಯಾವುದೇ ಟಾಕ್ಸಿನ್ಸ್ ನಾವು ದೇಹದಲ್ಲಿ ಯಾವುದೇ ರೂಪದಲ್ಲಿ ಆಹಾರದಲ್ಲಿ ತಗೊಂಡ್ರು ಕೂಡ ಅದು ಮೇಜರ್ ಆಗಿ ಹೋಗೋದು ಪ್ಯೂರಿಫಿಕೇಶನ್ಗೆ. ಸೊ ಕಿಡ್ನಿ ಈಸ್ ಆರ್ ಪ್ಯೂರಿಫೈಯಿಂಗ್ ಏಜೆಂಟ್. ಸೊ ಹಾಗಾಗಿ ಹೆಚ್ಚು ಟಾಕ್ಸಿನ್ ಅಂಶ ಕಿಡ್ನಿ ಮೇಲೆ ಹೋದಾಗ ಖಂಡಿತವಾಗೂ ಕಿಡ್ನಿ ಎಬಿಲಿಟಿ ಅಂದ್ರೆ ಫಿಲ್ಟ್ರೇಷನ್ ರೇಟ್, ಯಾವುದೇ ಒಂದು ಅಂಗ ಇರ್ಬೋದು ಅದ್ರದ್ದು ಫಿಲ್ಟ್ರೇಷನ್ ರೇಟ್ ಕಮ್ಮಿ ಆಗ್ತಾ ಇದ್ದಂಗೆ ಅದ್ರದ್ದು ಖಂಡಿತ ಅದ್ರದ್ದು ಕೆಲಸ ಮಾಡೋ ಎಬಿಲಿಟಿನ ಕಳ್ಕೊಳ್ಳುತ್ತೆ. ಅದನ್ನ ನಾವು GFR ಅಂತ ಕರಿತೀವಿ, ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್. ಈ ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್ ಕಮ್ಮಿ ಆಗ್ತಾ ಹೋದಾಗ ಖಂಡಿತ ಅದು ಯೂರಿನ್ ಪ್ರೊಡಕ್ಷನ್ ಮೇಲೆ ಆಗಿರ್ಬೋದು, ಯೂರಿನ್ ಫಿಲ್ಟ್ರೇಷನ್ ಮೇಲೆ ಆಗಿರ್ಬೋದು, ದೇಹದಲ್ಲಿ ಟಾಕ್ಸಿನ್ ರಿಟೆನ್ಷನ್ ಆಗಿರ್ಬೋದು, ಈ ತರ ಅಡ್ಡ ಪರಿಣಾಮಗಳನ್ನೆಲ್ಲ ಬೀರ್ತಾ ಹೋಗುತ್ತೆ. ಸೊ ಗ್ರೀನ್ ಕಲರ್ ಫುಡ್ ಕಲರ್ ಏನಿದೆ ಅದ್ರ ಪ್ರಮಾಣನ ಹಿತಮಿತವಾಗಿ ಆಸ್ ಪರ್ FSSAI ರೂಲ್ ಪ್ರಕಾರ ಎಷ್ಟು ಯೂಸ್ ಮಾಡಬೇಕೋ ಆ ಪ್ರಮಾಣದಲ್ಲಿ ಯೂಸ್ ಮಾಡಿ ಆ ಫುಡ್ನ ಅಥವಾ ಆ ಬಟಾಣಿನ ನೀವು ಸೇಫ್ ಆಗಿ ಫ್ರೋಸನ್ ಮಾಡಿ ದೆನ್ ನೆಕ್ಸ್ಟ್ ಅದನ್ನ ತೊಳೆದು ಯೂಸ್ ಮಾಡೋದ್ರಿಂದ ಅಂತ ಕೆಟ್ಟ ಪರಿಣಾಮ ಬರೋದಿಲ್ಲ. ಯಾಕೆಂದ್ರೆ ಅದನ್ನೆಲ್ಲ ಅಪರೂಪಕ್ಕೆ ಯೂಸ್ ಮಾಡುವಂತ ಆಹಾರಗಳಾಗಿರ್ತವೆ. ಬಟ್ ದಿನನಿತ್ಯ ಬಳಕೆನಲ್ಲಿ ನಾವು ಯೂಸ್ ಮಾಡುವಂತ ಮ್ಯಾಲಚೈಟ್ ಗ್ರೀನ್ ನ ಖಂಡಿತವಾಗಿಯೂ ಪ್ರಮಾಣ ಹೆಚ್ಚು ದೇಹಕ್ಕೆ ಸೇರಿದಾಗ ಅದರಿಂದ ಅದು ಟಾಕ್ಸಿನ್ಸ್ ಕ್ರಿಯೇಟ್ ಆಗೇ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.